ನಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕು. ನಮ್ಮ ಮಕ್ಕಳ ಜೀವನ ಸಂಸ್ಕಾರಮಯವಾಗಿರುವಂಥ ಜೀವನ ಆಗಬೇಕು ಅನ್ನುವಂಥದ್ದು. ಅತ್ತಿ ಸೊಸಿ ಇದ್ರಂತ ನೋಡಿ, ಈಗ ಎಚ್ಚರಕರ ನೋಡಿ ಇವರು. ನಿಮಗೆ ಇಂಥವು ಹೇಳ್ಬೇಕು, ಇಂಥವು ಹೇಳ್ಕೊಂತ ಹೋದ್ರೆ ಭಾಳ ಖುಷಿ ನಿಮಗೆ. ಅಜ್ಜ ಭಾಳ ಚಲೋ ಹೇಳ್ತಾನೆ ಪುರಾಣ. ಒಂದು ಸ್ವಲ್ಪ ವಿಷಯ ಸೀರಿಯಸ್ ತೊಗೊಂಡು ಹೋದ್ವಿ ಅಂತಂದ್ರೆ ಮುಗಿದು ಹೋತು. ನಿಮ್ಮ ಬಗ್ಗೆ ಹೇಳಕತ್ರ ಭಾಳ ಖುಷಿ ನಿಮಗೆ. ಒಟ್ಟು ನಿಮ್ಮನ್ನು ಮ್ಯಾಲೆ ಎತ್ತಿರ್ಬೇಕು ನಾವು. ಅತ್ತಿ ಸೊಸಿ ಇದ್ರಂತ್ರಿ. ಅತ್ತಿ ಭಾಳ ಸ್ಟ್ರಿಕ್ಟ್ ಇದ್ಲಂತಕಿ. ಎಷ್ಟು ಸ್ಟ್ರಿಕ್ಟ್ ಇದ್ಲು ಅಂತಂದ್ರೆ ಏನು ಸ್ವಸ್ತ್ಯಾರು 3 ಮಂದಿ ಇದ್ರಂತ ಅತ್ತಾಗಿತ್ತಾಗ ಅಳ್ಳಾಡಕ್ಕೆ ಬಿಡ್ತಿದ್ಲಂತಕಿ. ಅತ್ತಾಗಿತ್ತಾಗ ಅಳ್ಳಾಡಕ್ಕೆ ಬಿಡ್ತಿದ್ದಿಲ್ಲಂತ. ಸಂಸ್ಕಾರ ಅಂದ್ರೆ ಹೆಂಗಿರುತ್ತಂತ ಹೇಳ್ತೇನೆ ನಿಮ್ಗೆ. ಆವಾಗ ಉಣ್ಣಾಕ ಏನಾರ ಕೊಡಬೇಕಾತು ಅಂತಂದ್ರೆ ಎಲ್ಲ ಚಾವಿ ಆಕಿ ಕಡೆನ, ಚಾವಿ ಎಲ್ಲ ಆಕಿ ಕಡೆನ, ಸ್ವಸ್ತ್ಯಾರ ಕಡೆ ಏನೂ ಇಲ್ಲ. ಆಕೆ ಎಷ್ಟು ಸ್ಟ್ರಿಕ್ಟ್ ಇದ್ಲು ಅಂತಂದ್ರ ಅವ್ರಿಗೆ ಊಟಕ್ಕೆ ಅಕ್ಕಿ ಹಾಕ್ಬೇಕಾದ್ರೂ ಆಕೆ ಏನು ಮಾಡ್ತಿದ್ಲು ಅಂತಂದ್ರೆ ಚಟಾಕಿನೊಳಗೆ ಹಿಂಗೆ ಅಳತಿ ಮಾಡಿ ಕೊಡ್ತಿದ್ಲಂತ. ಎಲ್ಲರೂ ಇವ್ರು ಪ್ಯಾಟಿಗೆ ಹೋಗ್ಬೇಕಂತಂದ್ರೂ ಅವ್ರಿಗೆ ಏನು ಮಾಡ್ತಿದ್ಲು ಅಂದ್ರೆ ಎಷ್ಟು ಬೇಕು ಅಷ್ಟ ಕೊಡ್ತಿದ್ಲಂತ. ಒಟ್ಟು ಅಕ್ಕಿನ ಬಿಟ್ಟು ಅತ್ತಿನ ಬಿಟ್ಟು ಏನೂ ಅಳ್ಳಾಡಿರಬಾರ್ದು ಇವ್ರು ಸ್ವಸ್ತ್ಯಾರಿಗೆ. ಇವರು ರಾತ್ರಿ ಕುಂತ್ಕೊಂಡು ಪ್ಲ್ಯಾನ್ ಹಾಕಿದ್ರಂತ ಇವರು. ಹಿಂಗಾದ್ರೆ ನಮ್ಮ ಅತ್ತಿ ಈಕೇನು ನಮ್ಮನ್ನು ಬದುಕಕ್ಕೆ ಬಿಡೋದಿಲ್ಲ. ಈಕಿನ ಹೆಂಗಾರ ಮಾಡಿ ಶಿವನ ಪಾದ ಸೇರ್ಸಬೇಕಂದ್ರೆ ಅಂತವ್ರು ಹಿಂಗೂ ಇರ್ತಾರೆ. ಸಂಸ್ಕಾರ ಅಂದ್ರೆ ಹೆಂಗಿರ್ತತೆ ಅನ್ನೋದಕ್ಕೆ ಹೇಳಕತ್ತೇನೆ. ಆವಾಗ ಭಾಳ ತಲೆ ಕೆಟ್ಟು ಹೋತಂತ 3 ಮಂದಿ ಸ್ವಸ್ತ್ಯಾರಿಗೆ. ಅತ್ತಿ ಕಾಟ ತಡ್ಕೊಳಕ್ಕಾಗ್ಲಿಲ್ಲಂತ. ಎಲ್ಲಿ ಹೋದ್ರು ಆಕಿ ಇವ್ರನ್ನ ಒಟ್ಟು ಸಡ್ಡ ಬಿಡ್ತಿದ್ದಿಲ್ಲ ಅಂತ ಅತ್ತಿ. ಅಲ್ಲಿ ಹೋದ್ರೆ ಅಲ್ಲಿ ಯಾಕೆ ಹೋದ್ರಿ, ಇಲ್ಲಿ ಹೋದ್ರಿ ಇಲ್ಲಿ ಯಾಕೆ ಹೋದ್ರಿ, ಅದನ್ನ ಯಾಕೆ ಮಾಡಿದ್ರಿ, ಆ ಕಸಬರಿಗೆ ಇತ್ತಾಗ ಯಾಕೆ ಇಟ್ರಿ, ಅದನ್ನ ಯಾಕೆ ಇತ್ತಾಗ ತೊಗೊಂಡ್ರಿ, ಒಟ್ಟು ಅವ್ರನ್ನ ಏನು ಮಾಡೋಕ್ಕೂ ಬಿಡ್ತಿದ್ಲಲ್ಲ ಅಂತ. ಆವಾಗ ಸ್ವಸ್ತ್ಯಾರಿಗೂ ಭಾಳ ತಲೆ ಕೆಡ್ತಂತ. ಹಿಂಗಾದ್ರೆ ನಮ್ಮ ಅತ್ತಿ ನಮ್ಮನ್ನೇನು ಬದುಕಾಕ ಬಿಡೋದಿಲ್ಲಕ್ಕಿ, ಈಕಿಗೊಂದು ಗತಿ ಕಾಣಿಸ್ಬೇಕಂತ ಹೇಳಿ ನಮ್ಮಂಥ ಸ್ವಾಮಿಗಳ ಹತ್ರ ಬಂದ್ಲಂತಕಿ. ನಾವಂತೂ ತಯಾರಾಗೇ ಬಿಟ್ಟಿರ್ತೀವಿ. ನಿಮ್ಮಂಥವ್ರು ಬಂದ್ರೆ ನಮಗೆ ಭಾಳ ಖುಷಿ. ಅತ್ತಿ ಸೊಸಿ ಜಗಳ ತೊಗೊಂಡು ಬಂದ್ರಂತೂ ನಮಗೆ ಭಾಳ, ನನಗಂದ್ರೆ ನನಗಲ್ಲ ಮತ್ತು ಸಿ ಬಿ ಪಾಟೀಲ್ರ ನಮ್ಮನ್ನಂತ ತಿಳ್ಕೊಂಡಿರಿ, ಖುಷಿ ಆಗಿಬಿಡುತ್ತೆ. ಬಂದ ಮೇಲೆ ಸ್ವಾಮಿಗಳು ನಮಸ್ಕಾರ ಮಾಡಿ ಅತ್ತಿ ಸುದ್ದಿ ಎಲ್ಲ ಹೇಳಿದ್ರಂತವ್ರು. ನಮ್ಮ ಅತ್ತಿ ನಮ್ಮನ್ನಂತೂ ಎದೆದಕ್ಕೂ ಬಿಡಬಾಳ್ರಿ, ನಮ್ಮನ್ನು ಎದಕ್ಕೂ ಮುಂದೆ ಬಿಡಬಾಳು, ನಮ್ಮನ್ನು ಏನು ಮಾಡೋಕ್ಕೂ ಬಿಡಬಾಳು. ಒಂದು ಸೀರಿನರ ಕೊಡಲಿ, ಒಂದು ಜಂಪರರ ಕೊಡಲಿ, ಒಂದು ರೊಕ್ಕನರ ಕೊಡಲಿ, ಮನ್ಯಾಗ ನನ್ನ ಗಂಡಗೆ ಏನಾರ ಮಾಡಬೇಕಾತಂದ್ರೂ ಅಳತಿ ಮಾಡೇ ಕೊಡ್ತಾಳ್ರಿ. ಹೆಂಗಾರ ಮಾಡಿ ನಮ್ಮ ಅತ್ತಿನ ಒಂದು ಗತಿ ಕಾಣಿಸ್ಬೇಕಾಗೈತ್ರಿ, ನೀವು ಏನಾರ ಮಾಡ್ರಿ ಅಂತಂದ್ಲಂತಕಿ. ಅಂದಾಗ ಸ್ವಾಮಿಗಳು ಅಂದ್ರಂತ, ಅಲ್ವಾ ನೀನು ಭಾಳ ಒಳ್ಳೆ ವಿಷಯ ಹೇಳಕತ್ತಿದ್ದಿ, ಇಷ್ಟ್ಯಾಕೆ ದುರ್ಬುದ್ಧಿ ಬಂದತ್ ನಿನಗೆ? ಇಲ್ರಿ, ನೀವೇನಾರ ನಮ್ಮ ಅತ್ತಿ ಕೈಯಾಗಿ ಸೊಸಿಯಾಗಿ ಸಿಕ್ಕಿದ್ರೆ ನಿಮಗೆ ಗೊತ್ತಾಕಿತ್ತು, ಸ್ವಾಮಿಗಳಾಗಿ ಕುಂತೀರಿ ನಿಮಗೇನು ಗೊತ್ತಾಕತಿ ಅಂದ್ಲಂತಕಿ. ಆವಾಗ ಹೇಳಿದ್ರಂತ, ಹೇಳ ನಿನ್ನ ಸಮಸ್ಯೆನಾರ ಮತ್ತೆ ಏನೈತಿ ಹೇಳು. ಏನಿಲ್ರಿ, ಒಟ್ಟ ನಮ್ಮ ಅತ್ತಿ ದಾರಿಗೆ ಬರಬೇಕು, ದಾರಿಗೆ ಬರಲಿಲ್ಲ ಅಂತಂದ್ರೆ ಆಕಿ ದಾರಿ ಬಿಟ್ಟರ ಹೋಗಬೇಕು. ಆ ಹುಡುಗರು ಏನು ಮಾರಾಯ, ಕಾರ್ಯಕರ್ತರ ಗಮನ ತಗೋರಿ ಅದನ್ನೊಂದು ಸ್ವಲ್ಪ, ಅಥವಾ ಕಳಿಸ್ರಿ ಅವ್ರನ್ನ, ನಮ್ಮ ದಾರಿ ತಪ್ಪಿಸ್ತೇವೆ ನೋಡ್ರಿ. ಯಾವಾಗ ಆ ಸ್ವಾಮಿಗಳ ಹತ್ರ ಅವ್ರು ಹೋಗಿ ಹಂಗೆ ಹೇಳಿದ್ಲಲ್ಲ, ಹೇಳಿದ ಮೇಲೆ ಅವ್ರ ಸ್ವಾಮಿಗಳು ವಿಚಾರ ಮಾಡಿದ್ರಂತ, ಆಯ್ತು ನಿಮ್ಮ ಅತ್ತಿಗೆ ಒಂದು ಗತಿ ಕಾಣಿಸೋಣಂತ, ಮತ್ತೇನಾರು ವಿಚಾರ ಇದ್ರೆ ಹೇಳು. ಏನಿಲ್ರಿ, ಕೊನೆಯದಾಗಿ ನಮ್ಮ ಅತ್ತಿ ನಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಆಕಿನ ಆದಷ್ಟು ಜಲ್ದಿ ಶಿವನ ಪಾದ ಸೇರುವಂಗೆ ಮಾಡ್ರಿ. ಇದಕ್ಕೆ ಎಷ್ಟರ ಖರ್ಚಾಗಲ್ರಿ ಅನ್ಲಂತಕಿ. ನೋಡ್ರಿ, ಎಷ್ಟರ ಖರ್ಚಾಗಲಿ, ನನ್ನ ಹತ್ರ 2 ತೊಲಿ ಬಂಗಾರ ಐತ್ರಿ, ಈಗಂತೂ ರೊಕ್ಕ ಇಲ್ಲ, ಬೇಕಾರೆ ಇದನ್ನ ಇಟ್ಕೊಳ್ರಿ ಅಂತ ಅನ್ಲಂತಕಿ. ಇದನ್ನ ಖರ್ಚಿಗೆ ನೀವು ಏನಾರು ಮಾಡ್ಕೋರಿ ಅಂತಂದು, ಅದೇನಾರ ಇರುವಲ್ದಕ್ಕ ತಗೋ ಇಲ್ಲಿ ಅಂತ ಹೇಳಿ 2 ವಸ್ತು ಕೊಟ್ರಂತವ್ರು. 2 ವಸ್ತು ಕೊಟ್ಟು ಪ್ರತಿ ದಿವಸ ನಿಮ್ಮ ಅತ್ತಿಗೆ ಏನು ಮಾಡಬೇಕು ಅಂತಂದ್ರೆ, ನೀನು ನಿಮ್ಮ ಅತ್ತಿಗೆ ಒಂದು ಗತಿ ಕಾಣಿಸ್ಬೇಕಲ್ಲ, ನಿನಗೆ 4 ತಿಂಗಳ ಟೈಮ್. ಎಷ್ಟು? 4 ತಿಂಗಳ ಟೈಮ್ ನಿನಗೆ ಭಾಳ ಚಂದ ನೋಡ್ಕೊಂಡು ನಿಮ್ಮ ಅತ್ತಿನ ಅಂತಂದ್ರಂತೆ. 4 ತಿಂಗಳು ಯಾಕ್ರಿ, ಇನ್ನೊಂದು ತಿಂಗಳು ಜಾಸ್ತಿ ನೋಡ್ಕೊಂತೀನಿ ಬೇಕಾರ, ಆಕೆ ಹೊಕ್ಕಾಳ ಅಂತ ಅಂದ್ಲಂತಿಕಿ ಸೊಸಿ. ಇಷ್ಟು ಚಲೋ ನೋಡ್ಕೋಬೇಕು ಅಂತಂದ್ರೆ ಹೋದಿ ಅಂತಂದ್ರೆ ಈ ಸದ್ಯ ಹೋಗಿ ಪಾದ ಹಿಡ್ಕೊಂಡು ನಮಸ್ಕಾರ ಮಾಡ್ಬೇಕು ನಿಮ್ಮ ಅತ್ತಿಗೆ. ಪಾದಕ್ಕೆ ನಮಸ್ಕಾರ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡು ನಿಮ್ಮ ಅತ್ತಿಗೆ. ಬಾಯಿ ತುಂಬ ಒಳ್ಳೆ ಮಾತು ಹೇಳ, ಅತ್ತಿಯಾರ ನೀವು ಭಾಳ ಚಲೋ ರೀ ಅಂತ ಹೇಳು. ಅಷ್ಟೇ ಅಲ್ಲ, ಮಲಗಬೇಕಾಗಿತ್ತು ಅಂದ್ರೆ
ಕಾಲು ಹೊತ್ತಿ ಒಂದು ಗ್ಲಾಸ್ ಹಾಲಿನೊಳಗೆ ನಾ ಏನು ಕೊಟ್ಟೇನಲ್ಲ ಇದನ್ನು 3 ಚಿಟಿಗೆ ಹಾಕಿಕೊಡು ಸಾಕು. ಈ 3 ಚಿಟಿಗೆ ಹಾಕಿಕೊಟ್ರೆ ನಮ್ಮ ಅತ್ತಿ ಅಂತಂದ್ಲಂತಕ್ಕಿ, ನೀ ಏನು ಚಿಂತೆ ಮಾಡಬೇಡ, ನಿಮ್ಮ ಅತ್ತಿ ದಾರಿಗಾರ ಬರ್ತಾಳ, ಇಲ್ಲಕ್ಕಂದ್ರೆ ದಾರಿ ತಪ್ಪಾರ ಹೊಕ್ಕಳ ಅಂತ ಹೇಳಿ ಅಜ್ಜಾರ ಅಂದ್ರಂತ. ತೊಗೊಂಡು ಹೋದ್ಲಂತ, ಖುಷಿಯಿಂದ ಹೋಗಿ ಅತ್ತಿ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದ್ಲಂತಕ್ಕಿ. ಅತ್ತಿ ಸೇವೆ ಮಾಡಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅತ್ತಿಗೆ ಸಂಶಯ ಬಂತಂತ ನೋಡ್ರಿ. ಈಕೇನು ಸಂಶಯ ಬಂತಂತ, ಯಾಕಂದ್ರೆ ಒಮ್ಮೆ ಹಂಗಿದ್ದಾಕೆ ಅಲ್ಲ. ಆವಾಗ ಅತ್ತಿ ವಿಚಾರ ಮಾಡಿದ್ಲಲ್ಲ, ಒಟ್ಟ ಆಕಿ ಹಾಲು ಇಟ್ರೆ ಮುಟ್ಟಿದ್ರೆ ಆನಿ ತೋರಿಕಿ ಮುಟ್ಟಲಿಲ್ಲಂತ ಹಾಲು ಮುಟ್ಲಿಲ್ಲ. ಆ ಸೊಸಿ ಮಕ್ಕ ನೋಡಕತ್ಲಂತ, ಈಕಿ ನನ್ನ ಸೊಸಿ ಹೌದು ಅಲ್ಲೋ ಅಂತೇಳಿ. ಎಷ್ಟು ಬದಲಾಗ್ಯಾಳಲ್ಲ. ಅತ್ಯಾರ ನೀವೇನು ಚಿಂತೆ ಮಾಡಬೇಡ್ರಿ, ನೀವು ಕುಡಿಲಿಲ್ಲ ಅಂತಂದ್ರೂ ನಾ ಅದೇನಲ್ರಿ ನಾ ಕುಡಿತೀನಿ ಅಂತ ಅಂದ್ಲಂತಕಿ. ಇರ್ಲಿ ತೋಳ್ವಾ ಅಂತೇಳಿ ಒಂದ ಗುಟುಕು ಕುಡ್ಲಂತ. ಯಾಕೆ ಒಂದು ಗುಟುಕು ಕುಡ್ಲಂತಂದ್ರೆ ಈಕೆ ಏನರ ಹಾಕ್ಯಾಳನ್ನ ಒಂದ ಗುಟುಕು ಮಧ್ಯೆ ಬದುಕಿ ಒಂದು ಸ್ವಲ್ಪ ನೋಡ್ಬೇಕು ಏನರ ಹಾಕ್ಯಾಳಂತ ವಿಚಾರ ಮಾಡಿದ್ಲಂತ. ಏನೂ ಆಗ್ಲಿಲ್ಲಂತ. ಮರನೇ ದಿವಸ ಎದ್ದ ತಕ್ಷಣ ಅತ್ತಿಯಾರಿಗೆ ಕಾಲಿಗೆ ಬಿಸಿನೀರು ಕೊಟ್ಲು ಸಸಿ. ಅತ್ತಿಯಾರ ನೀವು ಏನು ಮಾಡಬೇಡ್ರಿ, ಸುಮ್ಮನೆ ಕುಂದ್ರಿ ಕುರ್ಚಿ ಅಂದ ಮೇಲೆ ಅಂತೇಳಿ ಅವ್ರನ್ನ ಕುಂದ್ರಿಸಿ ಆಕಿ ಕಾಲು ಹಿಚ್ಚಿಕಿ ನಾಷ್ಟ ಹಾಕಿ ಕೊಟ್ಲಂತ. ನಾಷ್ಟ ಹಾಕಿ ಕೊಡೋದ್ರೊಳಗನ ಅತ್ತಿಯಾರ ನಿಮ್ಮ ಬಟ್ಟಿ ಏನೇನದ ತೊಗೊಂಡು ಬರ್ರಿ, ಅಷ್ಟು ಒಗೆದು ಕೊಡ್ತೇನೆ ಅಂದ್ಲಂತ ಸೊಸಿ. ಒಗೆದು ಕೊಟ್ಲಂತ. ನನ್ನ ಸೊಸಿನರ ಎಷ್ಟು ಬದಲಾಗ್ಯಾಳು ಮಾರೇ ಅಂದ್ಲಂತಕಿ ಮನಸ್ಸಿನಾಗ. ಹಿಂಗ 3-4 ದಿವಸ 4-5 ದಿವಸ ಹೋದ ಮೇಲೆ ಅತ್ತಿ ಬದಲಾದ್ಲಂತ ನೋಡ್ರಿ. ಅತ್ತಿ ಬದಲಾದ್ಲಂತ. ಹೆಂಗೆ ಬದಲಾದ್ಲು ಅಂತಂದ್ರೆ, ನನ್ನ ಸೊಸಿ ನನ್ನ ಮೇಲೆ ಪ್ರಾಣನ ಇಟ್ಟುಕೊಂಡಾಳ ಅಂತ ಹೇಳಿ ಆಕೇನು ರೊಟ್ಟಿ ಮಾಡಕತ್ತಿದ್ದಲ್ಲ, ರೊಟ್ಟಿ ಮಾಡೋ ಹೊತ್ನ್ಯಾಗ ಬಾಳ್ವಾ ನೀ ಭಾಳ ಕೆಲಸ ಮಾಡಿದಿ, ನಾನು ಒಂದು ಬಿಸಿ ರೊಟ್ಟಿ ನಿನಗೆ ಮಾಡಿಕೊಡ್ತೀನಿ ಅಂತೇಳಿ ಅತ್ತಿ ಸೊಸಿಗೆ ಬಿಸಿ ರೊಟ್ಟಿ ಮಾಡಕತ್ಲಂತ. ಸೊಸಿ ಮೇಲೆ ಅತ್ತಿಗೆ ಪ್ರೀತಿ ಭಾಳ ಆತಂತ. ಯಾಕೆ ಹೇಳ್ರಿ, ಇಲ್ಲಿ ಸ್ವಾಮಿಗಳು ಹೇಳ್ಯಾರ 3 ತಿಂಗಳು ಕಳ್ಯಾಕ ಬಂದತಿ. ಇನ್ನೇನು ಆವಾಗ ಸೊಸಿ ಅತ್ತಿ ನೋಡಿ ದಿಗ್ಭ್ರಾಂತ ಆದ್ಲಂತ. ಈಕಿ ನಮ್ಮ ಅತ್ಯ ಅನ್ಲಂತ. ಈಕಿ ನಮ್ಮ ಅತ್ಯ, ನೀ ಏನೇನು ಮಾಡಬಾರ್ವಾ, ನನ್ನ ಮಗಳಿದ್ದಂಗ ನನ್ನ ಮಗಳಿದ್ದಂಗ ನೀ ಸುಮ್ಮನೆ ಕುಂದ್ರ, ಎಲ್ಲ ನಾನಾ ಮಾಡಿಕೊಡ್ತೇನೆ ಅಂತ ಹೇಳಿ ಬೆಳಗ್ಗೆಯಿಂದ ಹಿಡ್ಕೊಂಡು ಏನೇನು ಕಸ ಹೊಡಿದ್ರಿಂದ, ಬಟ್ಟಿ ತೊಳೆದ್ರಿಂದ, ಬಾಂಡೆ ತೊಳೆದ್ರಿಂದ ಹಿಡ್ಕೊಂಡು ಎಲ್ಲಾನು ಅತ್ತಿನ ಮಾಡಕತ್ಲ. ನನಗೇನಾಗೈತಿ, ನಾ ಗಟ್ಟಿದೆ ನಾಳ ನೀನು ಬಂಗಾರದಂಥ ಸೊಸಿ ಅಂತ ಅನ್ಲಂತ. ನಂಬಿಕೆ ಬಂದ್ಬಿಟ್ಟತಕಿ. ಆಗಲಿ ಈಕಿಗೆ ಸಂಶಯ ಬರಕತ್ತತಿ. ಯಾರಿಗೆ? ಸೊಸಿಗೆ. ಸ್ವಾಮಿಗಳು ಏನು ಕೊಟ್ಟಾರ, ನನ್ನ ಅತ್ತಿ ಏನಾಗ್ಯಾಳ ಅಂಥೇಳಿ ವಿಚಾರ ಮಾಡೋದ್ರೊಳಗನ ಮಧ್ಯಾಹ್ನದಾಗ ಅತ್ತಿ ತಪ್ಪಿಸಿ ಮಠಕ್ಕೆ ಹೋಗಿ ಸ್ವಾಮಿಗೊಳಗನ ಕೇಳಿದ್ಲಂತಕಿ, ಏನ್ರಿ ನಮ್ಮ ಅತ್ತಿನ ಇನ್ನೇನು ಭಾಳ ಅಂದ್ರೆ ನೀವು ಕೊಟ್ಟಿದ್ದ ಟೈಮ್ ಭಾಳ ಇಲ್ಲ, ನಮ್ಮ ಅತ್ತಿ ಸಾಯ್ಬಾರದ್ರಿ ಅಂದ್ಲಂತಕಿ. ನಮ್ಮ ಅತ್ತಿ ಸಾಯ್ಬಾರ್ದ್ರಿ, ನಮ್ಮ ಅವನಕ್ಕಿಂತ ಹೆಚ್ಚಾಗ್ಯಾಳಕಿ. ನನ್ನ ಕುಂದ್ರಸ್ಯಾಳ, ತಾನ ಎಲ್ಲ ಕೆಲಸ ಮಾಡಕತ್ತಾಳ, ನನ್ನ ಬಟ್ಟಿನೂ ಆಕೆ ತೊಳಕತ್ತಾಳ, ಇಡೀ ಮನೆ ಸ್ವಚ್ಛ ಮಾಡಕತ್ತಾಳ ಅಂತ ಹೇಳಿ ಸ್ವಾಮಿಗಳಿಗೆ ಹೇಳಿದ್ಲಂತ ಅತ್ತಿ. ಯಾರು? ಸೊಸಿ. ಆವಾಗ ಸ್ವಾಮಿಗಳು ಇದ್ರಂತ, ಹುಚ್ಚಿ ಬಾಯಿಲಿ, ನಿಮ್ಮಂತಾರ ಭಾಳ ಮಂದಿ ಬರ್ತೀರಿ ನಮ್ಮ ಹತ್ರ. ಅತ್ತಿ ಅಂದ್ರ ಸಾಕ್ಷಾತ್ ಹಡದ ತಾಯಿ ಇದ್ದಂಗವಾ. ಹಿಂಗ ನಡ್ಕೊಂತ 3 ತಿಂಗಳು ಬರೀ ನಡೆದಿದ್ದ ಕಾರ್ಯ ಆತು ಅಂತಂದ್ರ ಎಲ್ಲಾ ನಂದ ಗೋಕುಲ ಆಗಿ ಹೊಕ್ಕತಿ. ಇದ್ರೊಳಗೆ ಏನೈತಿ, ನಾನು ನಿನಗೆ ಏನು ವಿಷ ಕೊಟ್ಟಿದ್ದಿಲ್ಲ, ಏನು ಕೊಟ್ಟಿದ್ದಿಲ್ಲ, ಒಂದಿಷ್ಟು ಗೋಡಂಬಿ ಅದ್ರ ಜೊತೆಗೆ ಕಲಸಕ್ಕರಿನ ಕುಟ್ಟಿ ಪೌಡರ್ ಮಾಡಿ ಕೊಟ್ಟಿದ್ನ್ಯಾ, ಅದನ್ನು ನೀ ಹಾಲ್ನಾಗ ಹಾಕಿ ಕೊಟ್ಟಿ. ಮನಸ್ಸು ಚಲೋ ಆಗಿತ್ತು, ನಿನ್ನ ಮನಸ್ಸು ಸಂಸ್ಕಾರವಂತ ಮನಸ್ಸಾಗಿತ್ತು. 3 ತಿಂಗಳದೊಳಗೆ ನಿನ್ನ ಮನಸ್ಸು ಬದಲಾಗಿದ್ದಕ್ಕೆ ನಿಮ್ಮ ಅತ್ತಿನ ನಿನಗೆ ಬದಲಾಗಿ ನಿನಗೆ ಚೆವಿನ ಹಾಕಿ ನಿನ್ನ ಕೈಯಾಗ ಕೊಡಕತ್ತಾಳ ಅಂತಂದ್ರೆ ಅತ್ತಿ ಸೊಸಿ ಹಿಂಗೆ ಇದ್ದು ಬಿಟ್ಟರೆ ಸಾಕು ನೋಡ್ರಿ, ಮನಿ ನಂದಾಗ ಗೋಕುಲ ಆಗಿ ಹೋಗತ್ತೆ. ಮನಿ ನಂದಾಗ ಗೋಕುಲ. ಇಲ್ಲಿ ಹೇಳುವ ತಾತ್ಪರ್ಯ ಏನು ಅಂತಂತಂದ್ರೆ, ನಿಮಗೆ ವಿರುದ್ಧ ಹೇಳ್ಬೇಕಾಗಿತ್ತು ನಾನು, ಹೌದಲ್ಲ. ಒಂದು ಅತ್ತೆರ ಸೊಸಿನ ಕಳಿಸಿರ್ಬೇಕಾಗಿತ್ತು, ಇಲ್ಲಕಂದ್ರೆ ಸೊಸಿನರ ಅತ್ತಿನ ಕಳಿಸಿದ್ರು ಭಾಳ ಚಲೋ ಖುಷಿ ಆಕ್ಕಿತ್ತು ನಿಮ್ಗೆ. ಆದ್ರೆ ಇವತ್ತಿನ ವಿಷಯ ಅದಲ್ಲ, ಸಂಸ್ಕಾರ ಬದಲಾಗಬೇಕಲ್ಲ. ಇಲ್ಲಿ ಸ್ವಾಮಿಗಳು ಬರೀ ಸಕ್ರಿ ಬದಾಮಿ ಅನ್ನುವಂಥ ಒಂದು ಸಂಸ್ಕಾರದ ವಿಷಯವನ್ನು ಕೊಟ್ಟಾಗ ಸೊಸಿ ಬದಲಾಗಿ ಬರೀ 3 ತಿಂಗಳು ಭಾವನೆಗಳು ಹೆಂಗೈತೆ ನೋಡಿ. ಬರೀ 3 ತಿಂಗಳು ಅತ್ತಿ ಸೇವಾ ಮಾಡಿದ್ದಕ್ಕೆ ಅತ್ತಿನ ಬದಲಾದ್ಲು ಅಂತಂದ್ರೆ, ನೀವು ಇನ್ನು ಮೇಲೆ ಮನೆಗೆ ಹೋದ ಮೇಲೆ ಹಂಗೇನಾರ ಇಲ್ಲ ಅಂತ ನಾ ತಿಳ್ಕೊಂಡೀನಿ. ಏನ್ರಿ ಯವ್ವ, ನಿಮ್ಮ ಮುಗುಳ್ನಾಗೆ ನಮ್ಗೆ ಅರ್ಥ ಆಗತ್ತೆ. ನಿಮ್ಮ ಊರಾಗ ಹಂಗಿಲ್ಲ ಅಂತ ನಾ ತಿಳ್ಕೊಂಡೀನಿ. ಇದ್ರೆ ಅಥವಾ ಬೇರೆ ಊರಾಗ ಇದ್ರೆ ನೀವೇನು ಮಾಡ್ರಿ,
3 ತಿಂಗಳು ಭಾಳ ಚಲೋತ್ನಂಗೆ ಅತ್ತಿನ ನೋಡ್ಕೊಂಡ್ಬಿಡ್ರಿ. ಅತ್ತಿ ನಿಮ್ಮನ್ನು 100 ವರ್ಷ ಭಾಳ ಚಲೋ ನೋಡ್ಕೊತಾಳ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಸಹ ಇಲ್ಲಿ ತಿಳಿಸ್ತಾ, ಇವತ್ತು ಬಹಳ ನಾನು ಬಂದ ತಕ್ಷಣ ಅಜ್ಜಾರ ನೋಡ್ರಿ ಕಲೆಗಳು ಅಂದರೆ ಹೆಂಗಿರ್ತಾವೆ ಅನ್ನೋದು ಕೇಳ್ತೀನಿ. ನಿಮ್ಮೂರಿನ ಪ್ರತಿಭೆ ಇಷ್ಟು ಚಲೋ ಶಹನಾಯಿ ಬಾರಿಸಿದ್ರು ಅವರು ನನಗೆ ಅರ್ಧ ಕಿಲೋಮೀಟ್ರ್ ಇದ್ದಾಗ ಕೇಳ್ಸಕತ್ತದ. ನನಗೆ ಸನಾದಿ ಅಪ್ಪಣ್ಣ ಅಂತ ಹೇಳಿ ರಾಜ್ಕುಮಾರ್ ಒಂದು ಪಿಕ್ಚರ್ನೊಳಗೆ ಬಾರಿಸಿದ್ದು ನಾನು ಕೇಳೀನಿ. ಅದ ಸೇಮ್ ಇಷ್ಟು ಅದ್ಭುತ ಬಾರ್ಸಕತ್ತಿದ್ದ ಮನುಷ್ಯ ಅಂತಂದ್ರೆ ಅವ್ರ ಹೆಸರು ನಮ್ಮ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಶಿಷ್ಯ